ಒಂದು ಹುಡುಗ ಹುಡುಗಿ ಪ್ರತಿನಿತ್ಯ ಸಾಯಂಕಾಲದೊತ್ತು ಸಿಗ್ತಾ ಇರ್ತಾರೆ, ಸಾಯಂಕಾಲದೊತ್ತು ವಾಕಿಂಗ್ ಹೋಗ್ತಾ ಇರ್ತಾರೆ. ಅಲ್ಲಿ ಅವರ ಮಧ್ಯೆ ಒಂದು ಸ್ನೇಹ ಬಾಂಧವ್ಯ ಬೆಳೀತಾ ಹೋಗುತ್ತೆ. ಹಾಗಾಗಿ ಅವರಿಗೆ ಯಾವಾಗ ಆ ಸಾಯಂಕಾಲ ನೋಡ್ತೀನಿ, ಯಾವಾಗ ಜೊತೆಗೆ ನಡೀತೀವಿ, ಯಾವಾಗ ಅವ್ರು ಸೇರ್ತೀವಿ ಅನ್ನೋ ಒಂದು ಭಾವನೆಗಳು ಇರುತ್ತಲ್ಲ, ಆ ಭಾವನೆಗಳು, ಆ ಸಾಯಂಕಾಲಕ್ಕೋಸ್ಕರ ಒಂದು ಮಿಡಿತ ತುಡಿತ, ಇದರ ಬಗ್ಗೆ ಒಂದೆರಡು ಸಾಲುಗಳು. ಬಲಗಾಲು ಎಡಗಾಲು ಸಂಪೂರ್ಣ ನಿನಪಾಲು, ಹೊಸದಾದ ದಿನಚರಿಗೆ ಕೊಟ್ಟಾಯಿತು ಚಾಲು. ಈಗೀಗ ಪಾದಗಳಿಗೂ ಹಸಿವಾಗಿದೆ, ನಿನ್ನ ಜೊತೆ ಸುತ್ತಾಡುವ ರುಚಿ ಹತ್ತಿದೆ. ಇಡೀ ಸಂಜೆ ವಯಸ್ಸಿನ್ನೂ ಹೆಚ್ಚಾಗದೆ ಯೌವನವೇ ಉಳಿದಿರಲು ಜಪಿಸುತ್ತಿದೆ. ಎಡವು ಗಲ್ಲು ಕೂಡ ತಲೆಯ ಮರೆಸಿಕೊಂಡು ಅಡ್ಡ ಬರದೆ ದೊಡ್ಡದಾಗಿದೆ. ಬೀಸೋ ಗಾಳಿಯಲ್ಲೂ ಏರುಪೇರು ಇರದೆ ಧೂಳ ಕೂಡ ದೂರ ಇಟ್ಟಿದೆ. ಜೊತೆಯಲ್ಲಿದ್ದ ಭೂಮಿ ದಣಿವು ಆರಲೆಂದು ಆ ಮಳೆಯು ಹನಿಯ ಕರೆಸಿದೆ. ಸ್ವಲ್ಪ ಕೂಡ ನೆಡೆಗೆ ಲೋಪವಾಗದಂತೆ ಪ್ರಕೃತಿಯೂ ಸಹಕರಿಸಿದೆ. ಸಪ್ತಪದಿಯು ಕೂಡ ಶಾಸ್ತ್ರ ಸವೆಯುವಷ್ಟು ನಾವೀಗ ತುಳಿದಾಗಿದೆ. ನಮ್ಮ ಸ್ನೇಹ ಈಗ ಬಡ್ತಿ ಆಸೆಪಟ್ಟು ಪ್ರೀತಿ ಪಟ್ಟ ಏರ ಬಯಸಿದೆ. ನಿತ್ಯ ಹಗಲು ಬದಲು ಸಂಜೆಯಿಂದ ದಿನವೂ ಶುರುವಾಗಲೆಂದು ಹರಸಿದೆ. 3 ಹೊತ್ತು ಕೂಡ ಮುಸ್ಸಂಜೆಯೇ ಇರಲಿ ಎಂದು ಪಾದ ಹರಕೆ ಹೊತ್ತಿದೆ. ಆ ಪಾದಗಳ ಭಾವನೆ ಏನೋ, ಅಭಿಪ್ರಾಯ ಏನೋ ಅಂತ ಗೊತ್ತಾಯಿತು. ಈಗ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋವಂಥ ಸಮಯ. ಓದಕ್ಕೆ ಕಾಯ್ತಾ ಇರ್ತೀನಿ. ಇಷ್ಟ ಆಯಿತು, ಇಲ್ಲ ಇವನಿಗೆ ಸಪೋರ್ಟ್ ಮಾಡ್ಬೋದು, ಏನೋ ಇದೆ ಇವನಲ್ಲಿ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ 4 ಜನಕ್ಕೆ ಹಂಚಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹಂಚದೆ ಹಾರೈಕೆ, ಸಬ್ಸ್ಕ್ರೈಬ್ ಮಾಡದೆ ಆಶೀರ್ವಾದ, ಲೈಕ್ ಮಾಡದೆ ಪ್ರೋತ್ಸಾಹ. ನಿಮ್ಮ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲಿರಲಿ. ನಮಸ್ಕಾರ.